ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾವು BRLಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ BRLs ಜರ್ನಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಾವು ಮನೆಯಿಂದ ಹೊರಟಾಗ ಟೈಮ್ 12:30 ಆಗಿತ್ತು. ಸಡನ್ನಾಗಿ ನಾವು BRLಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಮುಂಚೆನೇ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸೊ ಬ್ಯಾಂಗ್ಳೂರಿಂದ ನಮ್ಮ BRLಸ್ಗೆ 3.5 to 4 ಅವರ್ಸ್ ಜರ್ನಿ ಆಗುತ್ತೆ. ನಾವು ಮದ್ದೂರು ರೂಟಿಂದ ಹೋದ್ವಿ. BRLಸ್ ಲೊಕೇಟ್ ಆಗಿರೋದು ಚಾಮರಾಜನಗರ ಡಿಸ್ಟ್ರಿಕ್ಟ್ನಲ್ಲಿ. ನಾವು ಮದ್ದೂರು ರೂಟಿಂದ ಹೊರಟಿದ್ರಿಂದ ನಮಗೊಂದು 4 ಅವರ್ಸ್ ಜರ್ನಿ ಆಯಿತು. ಬ್ಯಾಂಗ್ಳೂರು ಮೈಸೂರು ಹೈವೇ ಇರೋದ್ರಿಂದ ತುಂಬ ಈಸಿ ಆಗುತ್ತೆ. ನಾವು ಲಂಚ್ ಮಾಡೋದಕ್ಕೆ ಅಂತ ಶಿವಳ್ಳಿ ರೆಸ್ಟೋರೆಂಟಿಗೆ ಬಂದ್ವಿ. ಇದು ಮದ್ದೂರು ಹೈವೇನಲ್ಲಿ ಲೊಕೇಟ್ ಆಗಿದೆ. ಹಳ್ಳಿ ಥೀಮಲ್ಲಿ ಬಿಲ್ಡ್ ಮಾಡಿದ್ದಾರೆ ಈ ರೆಸ್ಟೋರೆಂಟ್. ಪಾರ್ಕಿಂಗ್ ಸ್ಪೇಸ್ ಎಲ್ಲ ತುಂಬ ದೊಡ್ಡದಾಗಿದೆ. ಹಾಗೆ ಅಮ್ಮ ಪಾಪ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ತೊಗೊತಾ ಇದ್ರು. ಇಲ್ಲಿ ಹಸು ಮತ್ತು ಕರುದು ಒಂದು ಸ್ಟ್ಯಾಚು ಇತ್ತು. ಚೆನ್ನಾಗಿತ್ತು ಸ್ಟ್ಯಾಚು. ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ರು. ಆಮೇಲೆ ಫೋಟೋಸ್ ಎಲ್ಲ ತಗೊಂಡು ನಾವು ರೆಸ್ಟೋರೆಂಟ್ ಕಡೆ ಹೊರಟ್ವಿ. ನೋಡಿ, ಇದೇ ರೆಸ್ಟೋರೆಂಟ್, ಶಿವಳ್ಳಿ ರೆಸ್ಟೋರೆಂಟ್ ಅಂತ. ನೀವು ಮದ್ದೂರು ಕಡೆ ಬಂದರೆ ವಿಸಿಟ್ ಮಾಡಿ. ಇದು ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ಲೆಫ್ಟ್ ಸೈಡಲ್ಲಿ ಕೂಡ ಇದೆ, ಹಂಗೆ ರೈಟ್ ಸೈಡಲ್ಲಿ ಕೂಡ ಇದೆ. ನೀವು ಯಾವ ಕಡೆ ಆದರೂ ವಿಸಿಟ್ ಮಾಡ್ಬೋದು. ಆ್ಯಂಬಿಯನ್ಸ್ ಎಲ್ಲ ತುಂಬ ಡೀಸೆಂಟಾಗಿ ಚೆನ್ನಾಗಿದೆ ಆ್ಯಂಡ್ ಸ್ಪೇಷಿಯಸ್ ಆಗಿದೆ ರೆಸ್ಟೋರೆಂಟ್ ಕೂಡ. ಊಟ ಕೂಡ ಅಷ್ಟೇ, ಪ್ರೈಸಸ್ ಎಲ್ಲ ತುಂಬ ಅಫೋರ್ಡಬಲ್ ಆಗಿದೆ. ಸ್ಟಾಫ್ ಹಾಗೆ ಹೋಟೆಲ್ ಓನರ್ ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಾವು ಊಟಕ್ಕೆ ರೋಟಿ ಕರಿ ಹಾಗೆ ಅಪ್ಪ ಮುದ್ದೆ ಮೀಲ್ಸ್ ತೊಗೊಂಡಿದ್ರು. ನಾನು ಅಮ್ಮ ಇಬ್ಬರು ರೋಟಿ ಕರಿ ತೊಗೊಂಡಿದ್ವಿ. ಹಾಗೆ ನಮ್ಮ ಹಸ್ಬೆಂಡ್ ಚಿತ್ರಾನ್ನ ತೊಗೊಂಡಿದ್ರು. ಅವ್ರು ಡ್ರೈವ್ ಮಾಡೋದ್ರಿಂದ ಸ್ವಲ್ಪ ಲೈಟ್ ಫುಡ್ನ ಪ್ರಿಫರ್ ಮಾಡ್ತಾರೆ. ಹಾಗೆ ಪಾಪ ನೋಡಿ ಎಷ್ಟು ಆರಾಮಾಗಿ ಮಲ್ಕೊಂಡು ಆಟಾಡ್ಕೊಂಡಿದ್ದಾನೆ ಅಂತ. ಅವ್ನು ಬೆಡ್ ಕ್ಯಾರಿ ಮಾಡೋದ್ರಿಂದ ಅವನು ಎಲ್ಲೋದ್ರೂ ಆರಾಮಾಗಿ ಮಲ್ಕೊಂಡು ಆಟಾಡ್ಕೊಂಡಿರ್ತಾನೆ. ನಮಗೇನು ತೊಂದರೆ ಕೊಡೋದಿಲ್ಲ. ಹಾಗೆ ಎಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಪಾಪು ಜೊತೆ ಆಟಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಪಾಪು ಜೊತೆ ನಾವು ಸ್ವಲ್ಪ ಹೊತ್ತು ಆಟಾಡ್ಕೊಂಡಿದ್ವಿ. ಎಷ್ಟು ಆರಾಮಾಗಿ ಕುತ್ಕೊಂಡಿದ್ದಾನೆ ನೋಡಿ. ನಾವು ಮದ್ದೂರಿಂದ ಲೆಫ್ಟ್ ತೊಗೊಂಡ್ಮೇಲೆ ನಮಗೆ 2 ವೇ ರೋಡ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡೋದು ಒಳ್ಳೆಯದು. ಆ ಬೆಟ್ಟ ಗುಡ್ಡಗಳು ಮತ್ತು ಫುಲ್ ರೋಡ್ ಅಕ್ಕಪಕ್ಕ ಎಲ್ಲ ಗ್ರೀನ್ರಿ, ಹೊಲ ಗದ್ದೆ ಎಲ್ಲ ನೋಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ನೀವೆಲ್ಲ ಅನ್ಕೊಬೋದು, ಮಗುನ ಕರ್ಕೊಂಡು ಏನು ಇಷ್ಟೊಂದು ಟ್ರಾವೆಲ್ ಮಾಡ್ತಾರೆ, ಮಗುಗೇನು ಹುಷಾರು ತಪ್ಪಲ್ವಾ ಅಂತ. ಬಟ್ ಅದು ರಾಂಗ್. ಏನಂದರೆ ಮಗುನ ಕರ್ಕೊಂಡು ಟ್ರಾವೆಲ್ ಮಾಡೋದಕ್ಕೆ ಇದೇ ಬೆಸ್ಟ್ ಟೈಮ್. 3 ಮಂತ್ಸ್ to 6 ಮಂತ್ಸ್ ಮಗು ಕಂಫರ್ಟಬಲ್ ಆಗಿರುತ್ತೆ ಜರ್ನಿನಲ್ಲೆಲ್ಲ. ಯಾಕಂದರೆ ಅವರು ತುಂಬ ಹೊತ್ತು ಮಲಗಿರ್ತಾರೆ ಆ್ಯಂಡ್ ಅಷ್ಟು ಸೋಷಿಯಲ್ ಕಾನ್ಷಿಯಸ್ ಇರೋದಿಲ್ಲ. ಅವ್ರು ಯಾರೇ ಹೊಸಬ್ರನ್ನ ನೋಡಿದ್ರು ಅಳೋದು, ಕಿರಿಕಿರಿ ಮಾಡೋದು ಇದೆಲ್ಲ ಮಾಡಲ್ಲ. ಹಾಗಾಗಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು. ಮತ್ತು 6 ಮಂತ್ಸ್ವರೆಗೂ ಮಗುಗೆ ಯಾವುದೇ ರೀತಿ ಸಾಲಿಡ್ ಫುಡ್ ಕೊಡದೇ ಇರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಆರಾಮಾಗಿ ಫೀಡ್ ಮಾಡ್ಬೋದು ನಾವು ಎಲ್ಲ ಕಡೆನೂ. ಹಾಗೆ ಹೊರಗಡೆ ಟ್ರಾವೆಲ್ ಮಾಡೋದ್ರಿಂದ ಮಗುಗೆ ಇಮ್ಯುನಿಟಿ ಪವರ್ ಕೂಡ ಬಿಲ್ಡ್ ಆಗುತ್ತೆ. 3 ಮಂತ್ಸ್ಗೆ ನಮಗೆ ವ್ಯಾಕ್ಸಿನ್ ಎಲ್ಲ ಆಗಿರುತ್ತಲ್ಲ ಮಗುಗೆ. ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಟ್ರಾವೆಲ್ ಮಾಡ್ಬೋದು. ಸೊ ಡೋಂಟ್ ವರಿ. ಬ್ಯಾಕ್ ಟು BRLs ಈಗ. ನಾವು ಹೈವೇಯಿಂದ ಡಿವಿಷನ್ ತೊಗೊಂಡ್ವಿ ಲೆಫ್ಟ್ಗೆ. ನಮಗೆ ಗೂಗಲ್ ಮ್ಯಾಪ್ ಇದೇ ರೂಟ್ ತೋರಿಸಿದ್ದು, ಹಾಗಾಗಿ ಈ ರೂಟ್ ತೊಗೊಂಡ್ವಿ ನಾವು. ಬಟ್ ಈ ರೋಡು ಚೆನ್ನಾಗಿರಲಿಲ್ಲ, ತುಂಬ ಚಿಕ್ಕ ರೋಡ್ ಆಗಿತ್ತು. ಹಾಗೆ ತುಂಬ ಹಳ್ಳಗಳೆಲ್ಲ ಇತ್ತು. ನಾವು ರಿಟರ್ನ್ ಬರುವಾಗ ಕೊಳ್ಳೇಗಾಲ ಮೇಲೆ ಬಂದ್ವಿ. ಅದು ಫುಲ್ ಹೈವೇ ಚೆನ್ನಾಗಿತ್ತು. ಸೊ ನೀವೇನಾದರೂ ಹೋಗಬೇಕಾದ್ರೆ ಈ ರೂಟ್ನ ಅವಾಯ್ಡ್ ಮಾಡಿ. ಹಾಗೆ ನಮಗೆ ದಾರಿನಲ್ಲಿ ತುಂಬ ಕುರಿಗಳು, ಹಸುಗಳು ಎಲ್ಲ ಕಾಣಿಸಿದ್ರು. ಅವ್ರನ್ನೆಲ್ಲ ಹಾಗೆ ನೋಡಿಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಈ ಥರ ಹಳ್ಳಿ ಕಡೆ ಬಂದಾಗ ಇದನ್ನೆಲ್ಲ ನೋಡೋದೇ ಒಂಥರ ಚೆಂದ ಅಲ್ವಾ. ಹಾಗೆ ನಾವು ಪಾಪಗೆ ನೋಡು ಹಸು, ನೋಡು ಕುರಿ ಅಂತೆಲ್ಲ ತೋರಿಸ್ಕೊಂಡು ಮಾತಾಡಿಕೊಂಡು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಫೈನಲಿ ನಾವು BRLs ಎಂಟ್ರಿ ಪಾಯಿಂಟ್ ಹತ್ರ ರೀಚ್ ಆದ್ವಿ. ನಾವು ರೀಚ್ ಆಗೋ ಅಷ್ಟರಲ್ಲಿ ಈವ್ನಿಂಗ್ 4:30 ಆಗಿತ್ತು. ನಾವು 12:30ಗೆ ಮನೆ ಬಿಟ್ಟಿದ್ದು. ಮಧ್ಯದಲ್ಲಿ ಒಂದ್ಸಲ ಲಂಚ್ ಬ್ರೇಕ್ ತೊಗೊಂಡಿದ್ವಿ. ಹಾಗೆ ಮಗು ಇದ್ರಿಂದ ನಾವು ಸ್ವಲ್ಪ ಸ್ಲೋ ಆಗೇ ಬಂದ್ವಿ. ಸೊ ಈವ್ನಿಂಗ್ 4:30ಗೆ ನಾವು BRLs ಹತ್ರ ರೀಚ್ ಆದ್ವಿ.
ಇಲ್ಲಿ ಎಂಟ್ರಿ ಪಾಯಿಂಟಲ್ಲಿ ಕಾರ್ ಚೆಕ್ ಮಾಡ್ತಾರೆ. ಹಾಗೆ ಟಿಕೆಟ್ ತಗೊಬೇಕು. 20 ರೂಪೀಸ್ ಇರುತ್ತೆ ಟಿಕೆಟು. ಅದನ್ನ ತಗೊಂಡು ನಾವು ನಮ್ಮ ಜರ್ನಿನ ಬೆಟ್ಟದ ಕಡೆ ಕಂಟಿನ್ಯೂ ಮಾಡಿದ್ವಿ. ನಾನು ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ಹಾಗೆ ರೀಲ್ಸಲ್ಲೆಲ್ಲ ನೋಡಿದೆ. VRLಸ್‌ನಲ್ಲಿ ಆನೆಗಳು ಹಾಗೆ ಜಿಂಕೆಗಳು ಇಂಥದ್ದೆಲ್ಲ ಕಾಣಿಸಿತ್ತು ಅಂತ. ಬಟ್ ನಾವು ಹೋಗಿದ್ದಾಗ ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಮರದಲ್ಲಿ ಒಂದು ಎಲೆಗಳು ಕೂಡ ಇರಲಿಲ್ಲ. ಅದನ್ನೇ ಮಾತಾಡ್ಕೊಂಡು ಒಂದು ಪ್ರಾಣಿನೂ ಕಾಣಿಸ್ತಾ ಇಲ್ವಲ್ಲ, ಏನಿದು ಅಂತ ಮಾತಾಡ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಬಟ್ ನಮಗೆ ಒಂದು ಶಾಕಿಂಗ್ ಕಾದಿತ್ತು. ಅದು ಏನು ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಏನಿರ್ಬೋದು ಅಂತ ಗೆಸ್ ಮಾಡಿ 3 ಸೆಕೆಂಡ್ಸಲ್ಲಿ. 1, 2, 3 ನೋಡಿ ಇದೇ ಆ ಶಾಕಿಂಗ್. ಏನಂತ ಅಂದ್ರೆ ಆನೆ. ಆನೆ ಕಾಣಿಸ್ತು ನಮ್ಗೆ. ನೀರ್ ಕುಡಿಯೋದಕ್ಕೆ ಅಂತ ಬಂದಿತ್ತು. ಅಲ್ಲೊಂದು ಕೆರೆ ಇತ್ತು. ಅಲ್ಲಿ ನೀರ್ ಕುಡಿಯೋದಕ್ಕೆ ಅಂತ ಆನೆ ಬಂದಿತ್ತು. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನನಗೆ ಆನೆ ಅಂದ್ರೆ ಎಷ್ಟು ಇಷ್ಟ ಅಂತ. ಸೊ ಆನೆ ನೋಡಿ ನಾನಂತೂ ಫುಲ್ ಖುಷಿ ಆಗ್ಬಿಟ್ಟು ಎಕ್ಸೈಟ್ ಆಗಿ ನೋಡ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ ಕಾರಿಂದ ಇಳ್ದೋಗ್ತೀನಿ, ಹತ್ರದಿಂದ ಒಂದ್ಸಲ ಆನೆ ನೋಡ್ಬೇಕು ಅಂತ. ಎಲ್ಲಾರು ನನಗೆ ನೀನ್ ಆನೆ ನೋಡಿದ್ರಲ್ಲ, ಆಮೇಲೆ ಆನೆ ನಿನ್ನ ತುಳಿದು ಹಾಕ್ಬಿಟ್ಟು ಹೊರ್ಟೋಗುತ್ತೆ, ಸುಮ್ನೆ ಕೂತ್ಕೋ ಅಂತ ಬೈತಾ ಇದ್ರು. ಹಾಗಾಗಿ ಸುಮ್ನೆ ಕಾರ್ ಒಳಗಡೆ ಕೂತಿದ್ದೆ. ಹಾಗೆ ಪಕ್ಕದಲ್ಲೊಂದು ಬ್ಲಾಕ್ ಆಂಡ್ ವೈಟ್ ಕೋತಿ ಕಾಣಿಸ್ತು. ಅದನ್ನೆಲ್ಲ ನೋಡ್ಕೊಂಡು ಆನೆ ನೋಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳ್ತಿದ್ದೆ. ಬಟ್ ಕಾಡಲ್ಲಿ ಆ ಥರ ಎಲ್ಲ ಜಾಸ್ತಿ ಹೊತ್ತು ನಿಲ್ಲಿಸ್ಬಾರ್ದು ಗಾಡಿನ ಅಂತ ಹೇಳಿ ನಾವು ಅಲ್ಲಿಂದ ಮೂವ್ ಮಾಡಿದ್ವಿ. ಅಷ್ಟು ದೂರ ಟ್ರಾವೆಲ್ ಮಾಡಿದ್ದಕ್ಕೂ ನನಗೆ ಫುಲ್ ಖುಷಿ ಆಗೋಯ್ತು ಆನೆ ನೋಡ್ಬಿಟ್ಟು. ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ನಮಗೆ ದೇವಸ್ಥಾನದ ಗೋಪುರ ಕಾಣಿಸ್ತು. ಸೊ ಅದನ್ನ ನೋಡ್ಕೊಂಡು ಅಲ್ಲಿ ಪಾರ್ಕಿಂಗ್ ಚಾರ್ಜ್ ಮತ್ತೆ ಪೇ ಮಾಡಬೇಕು 20 ರೂಪೀಸ್. ಸೊ ಅದು ಟಿಕೆಟ್ ತಗೊಂಡು ನಾವು ಬೆಟ್ಟದ ಮೇಲೆ ಹೋದ್ವಿ. ಬಸ್ಸಲ್ಲಿ ಬಂದರೆ ನಮ್ಗೆ ಅಲ್ಲಿ ಗೋಪುರ ಕಾಣಿಸ್ತಲ್ಲ, ಅಲ್ಲೇ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಬರಬೇಕಾಗುತ್ತೆ. ಕಾರಲ್ಲಿ ಬಂದರೆ ನಿಮಗೆ ಇಲ್ಲಿವರೆಗೂ ಬರ್ಬೋದು. ಸೊ ಇದೇ ಪಾರ್ಕಿಂಗ್ ಪ್ಲೇಸ್. ಇಲ್ಲಿಂದ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗಬೇಕು. ಬನ್ನಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನನಗೆಷ್ಟು ಗೊತ್ತೋ ಅಷ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು BRLs ಅಂತ ಅಂದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ. ಈ ದೇವಸ್ಥಾನದಲ್ಲಿ 5 ಅಡಿ ಎತ್ತರದ ರಂಗನಾಥ ಸ್ವಾಮಿ ವಿಗ್ರಹ ಇದೆ. ರಂಗನಾಥ ಸ್ವಾಮಿನ ನಾವು ಯೂಶಲಿ ಎಲ್ಲ ದೇವಸ್ಥಾನದಲ್ಲೂ ಮಲಗಿರೋ ಪೊಸಿಷನ್ ಅಲ್ಲಿ ನೋಡಿರ್ತೀವಿ. ಆದ್ರೆ ಇಲ್ಲಿ ನಿಂತಿರೋ ಪೊಸಿಷನ್ ಅಲ್ಲಿ ಇದ್ದಾರೆ ದೇವರು. ಹಾಗೆ ರಂಗನಾಯಕಿ ಅಮ್ಮವರ ವಿಗ್ರಹ ಕೂಡ ಇದೆ. ಈ 2 ದೇವರುಗಳನ್ನ ನಾವು ಈ ದೇವಸ್ಥಾನದಲ್ಲಿ ನೋಡಬಹುದು. ಈ ದೇವಸ್ಥಾನನ ಹೊಯ್ಸಳ ರಾಜರಾದ ವಿಷ್ಣುವರ್ಧನ ಅವರು ಕಟ್ಟಿದ್ದಾರೆ. ಇಲ್ಲಿ ಬೆಟ್ಟದ ಮೇಲೆ ಯಾವಾಗ್ಲೂ ಮಂಜು ಕವಿದಿರುತ್ತೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಬಿಳಿಗಿರಿ ರಂಗನಾಥ ಸ್ವಾಮಿ ಅಂತ ಹೆಸರು ಬಂದಿದೆ. ಬಿಳಿ ಅಂದ್ರೆ ಮೋಡ, ಹಾಗೆ ಗಿರಿ ಅಂದ್ರೆ ಬೆಟ್ಟ. ನಮ್ಮಪ್ಪ ಅಂತೂ ಮಗುನ ಬಿಡೋದೇ ಇಲ್ಲ. ಅವರೇ ಎತ್ಕೊಬೇಕು ಅಂತ ಹೇಳಿ ಎತ್ಕೊಂತಾ ಇದ್ರು ಮೊಮ್ಮಗನ್ನ. ಮೊಮ್ಮಗ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಜೊತೆನೇ ಇರಬೇಕು ಅವನು. ಹಾಗೆ ಮಗುನ ಎತ್ಕೊಂಡು ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಇಲ್ಲಿ ವೀಲ್ ಚೇರ್ ಆಕ್ಸಸ್ ಕೂಡ ಇದೆ. ಮೆಟ್ಲು ಹತ್ತಲೇಬೇಕು ಅಂತ ಏನಿಲ್ಲ. ನಡೆಯೋಕ್ಕಾಗಲ್ಲ ಅಂತ ಅಂದರೆ ವೀಲ್ ಚೇರಲ್ಲಿ ಬರ್ಬೋದು ಆರಾಮಾಗಿ. ದೇವಸ್ಥಾನದ ಹೊರಗಡೆ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಲ್ಲಿ ನಾವು ವ್ಯೂನೆಲ್ಲ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ ಇದು ದೇವಸ್ಥಾನದ ಗೋಪುರ, ದೇವಸ್ಥಾನದ ಎಂಟ್ರೆನ್ಸ್ ಇದು. ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಆ ಬೆಟ್ಟ ಗುಡ್ಡ ಗ್ರೀನರಿನ ನೋಡೋದ್ರಲ್ಲಿ ಇರುವಂಥ ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ನನಗೆ ಈ ಥರ ಬೆಟ್ಟ ಗುಡ್ಡಗಳಿರೋ ಪ್ಲೇಸಿಗೆ ಹೋಗೋದಂದ್ರೇ ತುಂಬ ಇಷ್ಟ. ಆದಷ್ಟು ನಾನು ಇಂಥ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲಿ. ಪಾಪು ಕ್ಯಾಮ್ರಾ ಕಡೆ ನೋಡ್ತಾ ಇರಲಿಲ್ಲ, ಹಾಗಾಗಿ ಕ್ಯಾಮ್ರಾ ಕಡೆ ನೋಡು ಅಂತ ಹೇಳ್ತಿದ್ವಿ. ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದ್ರೆ, ಈ ದೇವಸ್ಥಾನಕ್ಕೆ ಸೊಲ್ಲುಗ ಅನ್ನೋ ಆದಿವಾಸಿಗಳು ದೇವರಿಗೆ ಅಂತ 9 ಇಂಚು ಅಷ್ಟು ದೊಡ್ಡದಾದ ಚಪ್ಪಲಿಗಳನ್ನ ಹೊಲಿದು ಕೊಟ್ಟಿದ್ದಾರೆ. ಆ ಚಪ್ಪಲಿಯ ವಿಶೇಷ ಏನಂದ್ರೆ, ಅವರು ಸೊಲ್ಲಿಗ ಆದಿವಾಸಿಗಳು ಬೆಳೀತಿದ್ದ ಬೆಳೆನ ಯಾವಾಗಲೂ ಕಾಡು ಪ್ರಾಣಿಗಳು ಬಂದು ನಾಶ ಮಾಡ್ತಿತ್ತು. ಹಾಗಾಗಿ ಅವರು ದೇವರ ಹತ್ರ ಬೇಡ್ಕೊಂಡು ದೇವರಿಗೆ ಚಪ್ಪಲಿಯನ್ನ ಕಾಣಿಕೆಯಾಗಿ ಕೊಡ್ತಾರೆ. ಅವರ ನಂಬಿಕೆ ಪ್ರಕಾರ ದೇವರು ಆ ಚಪ್ಪಲಿಗಳನ್ನ ತೊಟ್ಟು ಕಾಡಲ್ಲಿರೋ ಪ್ರಾಣಿಗಳ ಬೇಟೆಗೆ ಹೋಗ್ತಾರೆ ಅನ್ನೋದು ಅವರ ನಂಬಿಕೆ.
ಅವರು ಬೆಳೆ ನಾಶ ಆದಾಗ ಯಾವಾಗಲೇ ಬಂದು ದೇವ್ರ ಹತ್ರ ಬೇಡ್ಕೊಂಡು ಹೋಗಿ ಮಾರನೇ ದಿನ ಬಂದು ಆ ಚಪ್ಪಲಿನ ನೋಡಿದಾಗ ಆ ಚಪ್ಪಲಿ ಪೂರ ಮಣ್ಣಾಗಿರ್ತಿತ್ತಂತೆ. ಹಾಗಾಗಿ ದೇವರು ಅವರ ಬೆಳೆಗಳನ್ನ ಕಾಪಾಡಿದ್ದಾರೆ ಅನ್ನೋದು ಅವರ ನಂಬಿಕೆ. ದೇವಸ್ಥಾನ ಇನ್ನೂ ಓಪನ್ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಸನ್ಸೆಟ್ ಆಗ್ತಿತ್ತು. ಹಾಗಾಗಿ ತುಂಬ ಒಳ್ಳೆ ಪಿಕ್ಸ್‌ನ ನಾವು ಕ್ಯಾಪ್ಚರ್ ಮಾಡಿದ್ವಿ. ಹಾಗೆ ಸ್ವಲ್ಪ ಪಿಕ್ಸ್ ಎಲ್ಲ ತಗೊಂಡು ಅಲ್ಲಿಂದ ನಾವು ದೇವಸ್ಥಾನದ ಹಿಂದೆಗಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇದು ದೇವಸ್ಥಾನದ ಬ್ಯಾಕ್ ಸೈಡ್ ಏರಿಯಾ. ಇಲ್ಲಿಂದ ಕೂಡ ಒಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಹಚ್ಚ ಹಸಿರಿನ ಮರಗಳು, ಆ ಬೆಟ್ಟಗಳು ಮತ್ತು ಫುಲ್ ಮಂಜು ಕವಿದಿದೆ. ಹಾಗೆ ಆ ನೀಲಿ ಆಕಾಶ ಇದನ್ನೆಲ್ಲ ನೋಡ್ತಾ ಇದ್ದರೆ ಅಲ್ಲೇ ಇದ್ಬಿಡೋಣ ಅನಿಸುತ್ತೆ. ಬಟ್ ಪ್ರಾಕ್ಟಿಕಲಿ ಅದು ಪಾಸಿಬಲ್ ಇಲ್ಲ ಅಲ್ವಾ. ನಾವಿರೋ ಪ್ಲೇಸಿಗೆ ವಾಪಸ್ ಬರಲೇಬೇಕು. ಹಾಗೆ ನಾವು ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ಟೈಮ್ ಹೋಗಿದ್ರಿಂದ ವೆದರ್ ತುಂಬ ಚೆನ್ನಾಗಿತ್ತು. ಆದರೆ ನಾವು ಸನ್ಸೆಟ್ ನೋಡೋಕ್ಕಾಗಿಲ್ಲ, ಅದೊಂದು ಮಿಸ್ ಮಾಡ್ಕೊಂಡ್ವಿ. ನಮ್ಮಪ್ಪ ಅಂತೂ ಮಗುನ ಬಿಡೋದಿಲ್ಲ, ಅವರೇ ಎತ್ಕೊಂಡು ಓಡಾಡಿಸ್ಕೊಂಡಿದ್ರು. ಪಾಪುನೂ ಅಷ್ಟೇ ನಮ್ಮ ಅಪ್ಪನ ಜೊತೆ ತುಂಬ ಕಂಫರ್ಟೇಬಲ್ ಆಗಿರ್ತಾನೆ. ಬೇರೆ ಯಾರ ಜೊತೆನೂ ಅವನು ಅಷ್ಟು ಕಂಫರ್ಟೇಬಲ್ ಆಗಿರೋದಿಲ್ಲ. ಹಾಗೆ ದೇವಸ್ಥಾನ ಓಪನ್ ಆಯಿತು. ನಾವು ದೇವರ ದರ್ಶನ ಮಾಡೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ವಿ. ಗರ್ಭಗುಡಿ ಹತ್ರ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ಅಲ್ಲಿ ಯಾವುದೇ ವೀಡಿಯೋ ಮಾಡ್ಕೊಂಡಿಲ್ಲ. ಇದು ದೇವಸ್ಥಾನದ ಒಂದು ವರಾಂಡ ಥರ ಹಾಲ್ ಇದೆ, ಅಲ್ಲಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಗ್ರಹಗಳೆಲ್ಲ. ಇದೆಲ್ಲ ಉತ್ಸವ ಮೂರ್ತಿಗಳು ಅಂತ ಅನಿಸುತ್ತೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಆ ಕಂಬಗಳು ಎಲ್ಲನೂ. ನಾವು ವೀಕ್ ಡೇಸಲ್ಲಿ ಹೋಗಿದ್ರಿಂದ ಕ್ರೌಡ್ ಕೂಡ ಇರಲಿಲ್ಲ. ತುಂಬ ಪೀಸ್ಫುಲ್ಲಾಗಿ ದೇವ್ರ ದರ್ಶನ ಆಯಿತು ನಮಗೆ. ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ನಾವು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ನೈಟ್ 7 ಆಗೋಗಿತ್ತು. ಏನಂತ ಅಂದರೆ ನಾವು BR ಹಿಲ್ಸ್ ಎಂಟ್ರಿ ಪಾಯಿಂಟ್ ಹತ್ರ ಈವ್ನಿಂಗ್ 6:30 ಒಳಗಡೆ ರೀಚ್ ಆಗಬೇಕು, ಇಲ್ಲಾಂದರೆ ಫೈನ್ ಪೇ ಮಾಡಬೇಕಾಗುತ್ತೆ. ಬಟ್ ನಾವು ದೇವಸ್ಥಾನಕ್ಕೆ ಹೋಗಿದ್ದೆ 5:30. ಆಗ ದೇವಸ್ಥಾನ ಓಪನ್ ಇರಲಿಲ್ಲ. ಮತ್ತು ಓಪನ್ ಮಾಡೋದು 6:30 ಅಂತ ಹೇಳಿದ್ರು. ನಾವು ಅಷ್ಟು ದೂರ ಹೋಗಿ ದೇವ್ರ ದರ್ಶನ ಮಾಡದೆ ಹೇಗೆ ಬರೋದು ಅಂತ ನಾವು ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ಬಂದ್ವಿ. ಫೈನ್ ಕೂಡ ಪೇ ಮಾಡಿದ್ವಿ. ಸೊ ಯಾರಾದರೂ ಹೋಗೋ ಹಾಗಿದ್ರೆ 5:30 ಒಳಗಡೆ ನೀವು ಹೋಗಿ ಆಗ ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ 6:30 ಅಷ್ಟರಲ್ಲಿ ನಾವು ಎಂಟ್ರಿ ಪಾಯಿಂಟ್ ಹತ್ರ ಬರ್ಬೋದು. ಸೊ ಇದಾಗಿತ್ತು ಈ ನಮ್ಮ BR ಹಿಲ್ಸ್ನ ಜರ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.